ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರು, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಆಗಸ್ಟ್ 12ನೇ ತಾರೀಕು ನಾಗರ ಅಮಾವಾಸ್ಯೆ ನಂತರ ಶ್ರಾವಣ ಮಾಸ ಪ್ರಾರಂಭ ಆಗ್ತಾಯಿದೆ. ಈ ಒಂದು ಮಾಸದಲ್ಲಿ ಮೇಷರಾಶಿಯವರ ದೈವಫಲ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಆರ್ಥಿಕ ವಿಚಾರದಲ್ಲಿ ನೋಡುವುದಾದ್ರೆ, ಕಳೆದ ಕೆಲವು ದಿನಗಳಿಂದ ಹಣ ಬಂದರೂ ಕೂಡ ಕೈಯಲ್ಲಿ ಉಳಿತಾ ಇರಲಿಲ್ಲ. ಒಂದು ಖರ್ಚು ಮುಗಿತಿದ್ದಂತೆ ಇನ್ನೊಂದು ಖರ್ಚು ಎದುರಾಗ್ತಿತ್ತು. ಆದ್ರೆ ಈ ನಾಗರ ಅಮಾವಾಸ್ಯೆ ನಂತರ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ, ಹೊಸ ಆದಾಯದ ದಾರಿ ಕಾಣ್ತದೆ. ಆದ್ರೆ ಈ ಒಂದು ಅಮಾವಾಸ್ಯೆ ಸಮಯದಲ್ಲಿ ಯಾರಿಗೂ ಕೂಡ ದೊಡ್ಡ ಮೊತ್ತದ ಸಾಲವನ್ನು ಕೊಡಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗದಲ್ಲಿ ಇರುವಂತವರಿಗೆ ಈ ಸಮಯ ತುಂಬಾ ಮುಖ್ಯ. ನಿಮ್ಮ ಕೆಲಸವನ್ನು ಗಮನಿಸುವವರು ಇಷ್ಟು ದಿನ ತಾವು ಮಾಡಿರ್ತಕ್ಕಂಥ ಶ್ರಮಕ್ಕೆ ಮೆಚ್ಚುಗೆ ಸಿಗ್ತದೆ. ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ರೆ ಅವ್ರಿಗೆ ಒಳ್ಳೆ ಕರೆ ಬರ್ತದೆ. ಆದ್ರೆ ಒಂದು ಅವಕಾಶ ತಪ್ಪಿದ್ರು ಕೂಡ ಬೇಸರ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕಿಂತ ಒಳ್ಳೆ ಅವಕಾಶಗಳು ತಮ್ಮನ್ನು ಹುಡುಕೊಂಡು ಬರ್ತದೆ. ಇನ್ನು ವ್ಯಾಪಾರ ಮಾಡೋರಿಗೆ ಈ ಸಮಯ ಲಾಭದಾಯಕವಾಗಿದೆ. ನಿಂತಿರ್ತಕ್ಕಂಥ ವ್ಯವಹಾರ ಮತ್ತೆ ಚಾಲನೆ ಪಡ್ಕೊಳ್ತದೆ. ಯಾವುದೇ ಹೊಸ ಪಾರ್ಟ್ನರ್ಶಿಪ್ ಮಾಡುವ ಮುನ್ನ ಚೆನ್ನಾಗಿ ಯೋಚನೆ ಮಾಡಿ. ಇನ್ನು ಕುಟುಂಬದ ವಿಚಾರದಲ್ಲಿ ಬಂದ್ರೆ, ಮನೆಯಲ್ಲಿದ್ದ ಮನಸ್ತಾಪಗಳು ಕಡಿಮೆ ಆಗ್ತದೆ. ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ನೀಡಿ. ನಿಮ್ಮ ಮಾತಿನಿಂದ ಮನೆಯವರಿಗೆ ಧೈರ್ಯ ಸಿಗ್ತದೆ. ಕೋಪ ಕಡಿಮೆ ಮಾಡಿಕೊಂಡ್ರೆ ಮನೆ ವಾತಾವರಣ ಇನ್ನಷ್ಟು ಚೆನ್ನಾಗಿರುತ್ತೆ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಕೆಲವರಿಗೆ ಹಂತದ ಸುದ್ದಿ ಸಿಗ್ತಾ ಇದೆ. ಈಗಾಗಲೇ ಮದುವೆ ಆದವರು ಸಂಗಾತಿಯ ಭಾವನೆಗಳಿಗೆ ಗೌರವ ಕೊಟ್ರೆ ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ತದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನೀವು ಈ ಒಂದು ಅಮಾವಾಸ್ಯೆ ನಂತರ ಪ್ರತಿ ಮಂಗಳವಾರ ಹನುಮಂತ ದೇವಸ್ಥಾನಕ್ಕೆ ಹೋಗಿ, ಶ್ರಾವಣ ಮಾಸ ಆರಂಭವಾಗುವುದರಿಂದ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪವನ್ನು ಮಾಡಿ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಾಗರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇದಾಗಿತ್ತು ಶ್ರಾವಣ ಮಾಸದ ಮೇಷರಾಶಿಯ ರಾಶಿ ಭವಿಷ್ಯ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.